ಕಿಲೋಮೀಟರ್ಸ್ ಒಳಗೆ ಅಂದರೆ ಎಷ್ಟು ಆಕ್ಸೆಸಿಬಿಲಿಟಿ ಲೊಕೇಶನಲ್ಲಿ ಈ ಹೌಸಸ್ನ ಬಿಲ್ಡ್ ಮಾಡಿದ್ದಾರೆ ಅಂತ. ಫಸ್ಟು ಸೆಕೆಂಡು ನಿಮಗೆ ಡುಪ್ಲೆಕ್ಸ್ ಬರುತ್ತೆ. ಬಂದು ನಿಮ್ಮ ಸಾಮಾನ ಶಿಫ್ಟ್ ಮಾಡಿಕೊಂಡು ಮನೆಗೆ ಗುರುಪ್ರವೇಶ ಮಾಡೋದಷ್ಟೇ. ಈ ಥರ ಒಂದು ಬೆಡ್ ಮಾಡ್ಸೋಕೆ ಹೋದ್ರೇ 1 ಲಕ್ಷವರೆಗೂ ಕೇಳ್ತಾರೆ. ಟೆರೇಸ್ ಎಂಟ್ರೆನ್ಸು ಹಿಂಗಿಂದ ನೀವು ಮೇಲೆ ಹೋದರೆ ಸೀಲಿಂಗ್ ಎಲ್ಲ POP ಮಾಡಿಸಿದ್ದೀರಾ. ಫುಲ್ಲು ಮನೆಗಳಿದೆ, ಏನು ಭಯ ಪಡೋದು ಬೇಕಾಗಿಲ್ಲ. ಎಲ್ಲ ಜಿಂದಲ್ ಸ್ಟೈನ್ಲೆಸ್ ಸ್ಟೀಲು. ನಾವು ಸ್ವಂತಕ್ಕೆ ಯಾವ ತರ ಪ್ರಾಡಕ್ಟ್ ಯೂಸ್ ಮಾಡ್ತಿರೋ ಅದೇ ತರ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಮನೆನ ಕಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಅಟ್ಯಾಚ್ಡ್ ಬಾಲ್ಕನಿ ಬರುತ್ತೆ, ಚೇರು, ಗ್ರೀನರಿ ಎಲ್ಲ ಸೆಟಪ್ ಮಾಡ್ಕೊಬಹುದು. ಇಲ್ಲಿ ನೀವು ಎಲ್ಲ ಬರ್ಮೆಟಿಕ್ ಡೋರ್ಸ್ ನೋಡಿ. ಮೇಲೆ ಎಲ್ಲ ನಿಮ್ಗೆ ಕಿಚನ್ ಅಲ್ಲಿ ಕೂಡ ಲೈಟಿಂಗ್ಸ್ ಮಾಡಿದ್ದಾರೆ. 80% ಲೋನ್ ಸಿಗ್ತಾ ಇದೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿ ಬ್ಲಾಗರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಮನೆ ತೊಗೊಬೇಕು ಅಂತ ಇದೆ ಆ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕಾವ್ಯ ದಿ ಬ್ಲಾಗರ್ ಅಂತ ಪೇಜ್ ಇದೆ, ಅಲ್ಲಿ ಕೂಡ ಒಂದು ಫಾಲೋ ಮಾಡಿ. ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಇಲ್ಲಿ ನೀವು ನನ್ನ ಪೇಜ್ ಫಾಲೋ ಮಾಡ್ಕೊಂಬಂದ್ರೆ ಡಿಸ್ಕೌಂಟ್ ಕೂಡ ಸಿಗ್ತಿದೆ. ಸೊ ಇದೆಲ್ಲ ಸ್ಕ್ವೇರ್ ಫೀಟ್ ಏನು ಬರುತ್ತೆ? 800 ಸ್ಕ್ವೇರ್ ಫೀಟ್ ಇದೆಯಾ? ಓಕೆ, ನೀವು ನೋಡ್ಬೋದು ಸ್ಟೈನ್ಲೆಸ್ ಸ್ಟೀಲ್ ಗೇಟನ್ನು ಯೂಸ್ ಮಾಡಿದ್ದಾರೆ. ಸೊ ಅದು ಸ್ಟೈನ್ಲೆಸ್ ಸ್ಟೀಲು ಪ್ಲಸ್ ವುಡ್ ಬರುತ್ತೆ ಕವರೇಜು. ಓಕೆ, ಸೊ 800 ಸ್ಕ್ವೇರ್ ಫೀಟಲ್ಲಿರೋ ಮನೆ ಇದು. ಫಸ್ಟ್ ಹೋಗ್ಬಿಡೋಣ ಗ್ರೌಂಡ್ ಫ್ಲೋರ್ಗೆ. ಸೊ ಗ್ರೌಂಡ್ ಫ್ಲೋರಲ್ಲಿ ನಿಮ್ಗೆ ಹಿಂಗಿದೆ. ಎಷ್ಟು ಪಾರ್ಕ್ ಮಾಡ್ಬೋದು ಇದನ್ನು? 1 ಕಾರು 2 ಬೈಕ್ಸು. ಸರಿ. ಸೊ ಈಗ ಗ್ರೌಂಡ್ ಫ್ಲೋರ್ ಎಂಟರ್ ಆಗ್ತಾ ಇದು ಹೇಗೆ ಓನರ್ ಪ್ರಿಫರೆನ್ಸ್ ರೆಂಟಾ? ಇದು ರೆಂಟ್ ಪ್ರಿಫರೆನ್ಸ್, ಮೇಲ್ಗಡೆ ಓನರ್ ಪ್ರಿಫರೆನ್ಸ್. ಓಕೆ, ಸೊ ಇದು ರೆಂಟ್ ಪರ್ಪಸ್ಗೆ. ಎಷ್ಟು BHK ಇದೆ ಇದು? ಇದು 1 BHK, ಬಾತ್ರೂಮ್ ಹಾಗೂ ಕಿಚನ್. ಓಕೆ, ಬಾತ್ರೂಮ್ ಇದೆ, 1 BHK ಬರುತ್ತೆ ನಿಮಗೆ. ಸೊ ನೋಡಿ ಈ ಥರ ಇದೆ ಇದು. ಓಕೆ, ಎಲ್ಲದಕ್ಕೂ ವುಡ್ ವರ್ಕ್ ಮಾಡಿಸಿದ್ದೀರಾ ಅಲ್ವಾ? ಸೂಪರ್. ಸೊ ಎಲ್ಲದಕ್ಕೂ ನಿಮಗೆ ವುಡ್ ವರ್ಕ್ ಆಗಿದೆ. 1 BHK ಪ್ಲಸ್ ಬಾತ್ರೂಮಲ್ಲಿ ನೋಡಿ ಟೈಲ್ಸ್ ಎಲ್ಲ ಸೂಪರಾಗಿ ಯೂಸ್ ಮಾಡಿದ್ದಾರೆ. ಸಖತ್ತಾಗಿದೆ. ಬಾತ್ರೂಮ್ ಕೂಡ ದೊಡ್ಡದಾಗಿದೆ. ಇಲ್ಲೆಲ್ಲ ನೀವು ವಾಷಿಂಗ್ ಮಿಷಿನ್ ಬೇಕಾದರೆ ಇಟ್ಕೊಬೋದು. ಸೊ TV ಕ್ಯಾಬಿನೆಟ್ಟು, ಬಾಡಿಗೆ ಮನೆಗೋಗು ಎಷ್ಟು ಚೆನ್ನಾಗಿ TV ಕ್ಯಾಬಿನೆಟ್ ಮಾಡಿಸಿದ್ದಾರೆ. ಇದು ಇಂಟೀರಿಯರ್ಸ್ ಮೇಲೆ POP ಎಲ್ಲ ಆಗಿದೆ ಅಲ್ಲ? ಓಕೆ, ಅಲ್ಲೂ ಒಂದು ಲೈಟ್ ಬರುತ್ತೆ ಅನಿಸುತ್ತೆ, ಝೂಮರ್ ಲೈಟು. ಹ್ಯಾಂಗಿಂಗು ನೀವೇನಾದರೂ ಬೇಕಾದರೆ ಹಾಕ್ಕೊಬೋದು. ಸೊ ಇದು ದೇವ್ರ ಮನೆ ಬರುತ್ತೆ. ಸಿಂಗಲ್ ಬೆಡ್ರೂಮ್ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಮನೆಗೂ ಕೂಡ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇದು ಕಿಚನ್ ಬರುತ್ತೆ, L ಶೇಪ್ ಇದೆ, ವುಡ್ ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲೆಲ್ಲ ನಿಮಗೆ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ, ಸಿಂಕ್ ಬರುತ್ತೆ. ಇದೆಲ್ಲ ರೆಂಟ್ ಎಷ್ಟು ಹೋಗ್ಬೋದು ಇಲ್ಲಿ? 7 to 9,000. ಓಕೆ, ನೆಕ್ಸ್ಟ್ ಇವಾಗ ಇಲ್ಲಿ ಮೇಲೆನಾ ಓನರ್ ಪ್ರಿಫರೆನ್ಸು. ಫಸ್ಟ್ ಸೆಕೆಂಡ್ ಡೂಪ್ಲೆಕ್ಸ್, ಓನರ್ ಪ್ರಿಫರೆನ್ಸೇ ಮಾಡಿರೋದು ಅದನ್ನು. ಓಕೆ, ನೋಡುವ. ಸೊ ಈಗ ಮೇಲೆ ಬಂದುಬಿಟ್ಟು ಓನರ್ ಪ್ರಿಫರೆನ್ಸ್ ಹೌಸ್ ಇದೆ, ಅದು ಫಸ್ಟ್ ಫ್ಲೋರಲ್ಲಿ. ವಾವ್, ಮೆಟ್ಲು ನೋಡ್ಬೋದು. ಮೆಟ್ಲು ಎಷ್ಟು ಅಡಿ ಇದೆ ಇದು? ತುಂಬ ದೊಡ್ಡಕ್ಕಿದೆ ಇದು ಆ್ಯಕ್ಚುಲಿ ಮೆಟ್ಲು, ನೀವು ನೋಡ್ಬೋದು. ಯೂಶ್ವಲಿ ನಾವು ಮನೆಗಳಿಗೆ ಇಕ್ಕೋ ಮೆಟ್ಲಿಗೆ ಅಂತ ನೋಡಿ ಸರಿ ತೋರಿಸ್ತೀನಿ. ಏನು ಶಿಫ್ಟಿಂಗ್ ಎಲ್ಲ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿದೆ. ಆಮೇಲೆ ಬಾಲ್ಕನಿಗೆ ಗ್ಲಾಸು ಸ್ಟೈನ್ಲೆಸ್ ಸ್ಟೀಲು ಯೂಸ್ ಮಾಡಿದ್ದಾರೆ. ಇಲ್ಲಿಂದ ವ್ಯೂ ಪಾಯಿಂಟು, ಅಕ್ಕಪಕ್ಕ ಎಲ್ಲ ಫುಲ್ಲು ಮನೆಗಳಿದ್ದಾವೆ. ಓಕೆ, ಸೊ ವಿ ಆರ್ ಎಂಟ್ರಿಂಗ್ ಇನ್ಸೈಡ್. ವಾವ್, ಡೂಪ್ಲೆಕ್ಸ್ ಬರುತ್ತಾ ಇದು? ಫಸ್ಟ್ ಸೆಕೆಂಡ್ ಎಲ್ಲ ಡೂಪ್ಲೆಕ್ಸ್ ಬರುತ್ತೆ. ಕೆಳಗೆ ಮಾತ್ರ ರೆಂಟ್ಗೆ, ಮೇಲೆ 2 ಫ್ಲೋರು ಓನರ್ ಪ್ರಿಫರೆನ್ಸು. ಸೂಪರ್ ಇದು ನೋಡಿ. ಸೊ ಇದು 800 ಸ್ಕ್ವೇರ್ ಫೀಟ್ ಇದೆ ಅಲ್ಲ ಮನೆ? ಓಕೆ. ನೋಡಿ ದೇವ್ರ ಮನೆ ಎಲ್ಲ ಎಷ್ಟು ವಿಶಾಲವಾಗಿ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಇಂಟೀರಿಯರ್ಸ್ ವರ್ಕ್ಸ್ ಎಲ್ಲ ಯೂಸ್ ಮಾಡಿರೋದು. ಸೊ ನೋಡಿ ಇಲ್ಲಿ ಎಲ್ಲ ಫಸ್ಟು ಸೆಕೆಂಡು ನಿಮಗೆ ಡುಪ್ಲೆಕ್ಸ್ ಬರುತ್ತೆ. ಕೆಳಗಡೆ ಏನಿದ್ರು ಅದು ರೆಂಟ್ ಹೌಸ್ ಪರ್ಪಸ್ಗೆ ಬರುತ್ತೆ. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಸೂಪರ್ ಆಗಿದೆ ಎಲ್ಲ. ಇದೆಲ್ಲ ಏನು ಯೂಸ್ ಮಾಡಿರೋದು? ನೀಮ್ ವುಡ್. ಕಿಚನಲ್ಲಿ ಎಲ್ಲ ವಾಟರ್ ಪ್ರೂಫ್ ಬರುತ್ತಾ? ಓ ಸೂಪರ್ ಅಲ್ವಾ? ನೋಡಿ ಮೇಲೆ ಎಲ್ಲ ನಿಮಗೆ ಕಿಚನಲ್ಲಿ ಕೂಡ ಲೈಟಿಂಗ್ಸ್ ಮಾಡಿದ್ದಾರೆ. ಕಿಚನಲ್ಲೂ ನಿಮಗೆ ಲೈಟಿಂಗ್ಸ್ ಬರುತ್ತೆ. ಆಮೇಲೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಬೋದು ಏನಾದರೂ ಇಡೋದಕ್ಕೆ. ಕಿಚನ್ ಫುಲ್ಲು ಕಂಪ್ಲೀಟ್ ಫರ್ನಿಶ್ಡ್ ಬರುತ್ತೆ, ಫುಲ್ ಫರ್ನಿಶ್ ಇದೆ ಕಿಚನು. ಆಮೇಲೆ ಇಲ್ಲೂ ಕೂಡ ನಿಮಗೆ ಲೈಟಿಂಗ್ಸ್ ವರ್ಕ್ ಕೂಡ ಮಾಡಿದ್ದಾರೆ. ಎಲ್ಲದರಲ್ಲೂ ಲೈಟಿಂಗು ವಿತ್ ವುಡ್ ವರ್ಕ್ ಬರುತ್ತೆ. ಕಿಚನ್ ಅಂತೂ ಇಸ್ ವೆರಿ ಸ್ಪೇಷಿಯಸ್. ಆಮೇಲೆ ಇದು ಕೂಡ ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಓಕೆ, TV ಕ್ಯಾಬಿನೆಟ್ಟು.
ಓಕೆ, ಇದೆಲ್ಲ ಏನು ಎಲ್ಲದಕ್ಕೂ ನೀವು ವುಡ್ ಯೂಸ್ ಮಾಡಿದ್ದೀರಾ? ಇದೆಲ್ಲ ಚಾರ್ಕೋಲ್ ಬರುತ್ತೆ ಇದೆಲ್ಲ. ಕೆಲವೊಂದು ಕಿಚನ್ಗೆಲ್ಲ ವಾಟರ್ ಪ್ರೂಫ್ ಯೂಸ್ ಮಾಡ್ತೀವಿ. ಇದೆಲ್ಲ ಚಾರ್ಕೋಲ್, ಟಿವಿ ಕ್ಯಾಬಿನೆಲ್ಲ ಚಾರ್ಕೋಲ್ ಬರುತ್ತೆ. ಇದೆಲ್ಲ ಇದು ಬಂದ್ಬಿಟ್ಟು ಗರ್ಭ ಇದು ಬರುತ್ತೆ. ಓಕೆ ಓಕೆ. ಸೊ ಇದು ಏನು ಸ್ಪೇಸಾ ವುಡ್? ಅದು ಬಂದ್ಬಿಟ್ಟು UPS ಪಾಯಿಂಟ್ ಮಾಡಿದ್ದೀವಿ. UPS ಪಾಯಿಂಟ್ ಅಂದ್ರೆ ಓಪನಿಂಗ್ ಇದೆ, ಅದು ಹ್ಯಾಂಡಲ್ ಹಾಕ್ತಾರೆ ಅಷ್ಟೇ. ಸೂಪರ್. ಅದು ನೋಡಿದ್ರೆ ಸೇಮ್ ವುಡ್ ವರ್ಕ್ ಅನ್ಸುತ್ತೆ, ಆದ್ರೆ ಸ್ಪೇಸ್ UPS ಇಟ್ಕೋಬಹುದು. ಓ ಸೂಪರ್. ಇಲ್ಲಿ ನೋಡಿ ಕಿಟಕಿಗಳು ಏನು ವಿಶಾಲವಾಗಿ ಬಿಟ್ಟಿದ್ದಾರೆ. ನೀವು ಲೈಟ್ ಹಾಕೋದೇ ಬೇಡ, ಕಂಪ್ಲೀಟ್ ಸನ್ ಬೆಳಕು ಬರುತ್ತೆ ಇಲ್ಲಿ. ಓಕೆ, ಸೊ ಇದು ಪೇಂಟಿಂಗಾ? ನಾನು ಇಷ್ಟೊತ್ತು ವಾಲ್ ಪೇಪರ್ಸ್ ಅನ್ಕೊಂಡಿದ್ದೆ. ಓಕೆ ನೋಡಿ, ಇದೆಲ್ಲ ಪೇಂಟಿಂಗ್ ಅಂತೆ. ನಾನು ಈಗ ರೀಸೆಂಟಾಗಿ ಬಂದಿರೋ ವಾಲ್ ಪೇಪರ್ಸ್ ಅನ್ಕೊಂಡಿದ್ದೆ. ಇದೆಲ್ಲ ವಾಶ್ ಮಾಡಿದ್ರು ಏನೂ ಆಗಲ್ಲ. ಓಹೋ, ಸೂಪರಾಗಿ ವರ್ಕ್ ಮಾಡಿಸಿದ್ದೀರಾ. ಮತ್ತು ನೀವು ಎಲ್ಲರೂ ಈ ಥರ ಮನೆ ಕಟ್ಸೋರು ಚೀಪ್ ವರ್ಕಲ್ಲಿ ಮಾಡ್ತಾರೆ ಬಿಸ್ನೆಸ್ ಮಾಡ್ಕೊಡೋದಕ್ಕೆ. ನೋಡಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಯೂಸ್ ಮಾಡಿದ್ದಾರೆ ಮನೇನ. ಡೋರ್ ಎಲ್ಲ ಹೇಗೆ? ಎಲ್ಲ ಬರ್ಮಟಿಕ್ ಡೋರ್ಸ್. ಮೇನ್ ಹೌಸ್ ಬಂದ್ಬಿಟ್ಟು 4x6. ಹಾಂ, ಇದು ಬಂದ್ಬಿಟ್ಟು ಎಲ್ಲ ಬರ್ಮಟಿಕ್ ಬಂದ್ಬಿಡುತ್ತೆ. ಬರ್ಮಟಿಕ್. ಓಕೆ, ಇದು 4x6 ಇದೆಯಾ? 4x8. 4x8. ಓಕೆ ಓಕೆ, ಸೂಪರ್. ಬನ್ನಿ ಮೇಲೆ ಹೋಗೋಣ. ಸೊ ಇಲ್ಲೇನಿದೆ ಹೋಗ್ತಾ? ಓಹೋ, ಬೆಡ್ರೂಮ್ ಏನು ಸೂಪರ್ ಸೂಪರ್. ಬೆಡ್ರೂಮ್ ಅಂತೂ ಸೂಪರ್. ಸೀಲಿಂಗ್ ಎಲ್ಲ POP ಮಾಡಿಸಿದ್ದೀರಾ? ಓಕೆ, ಇದು ಇದು ವಿತ್ ಸ್ಟೋರೇಜ್ ಬಂದ್ಬಿಡುತ್ತೆ ಇದು. ಸೂಪರ್. ಇವಾಗ ಈ ಥರ ಒಂದು ಬೆಡ್ ಮಾಡ್ಸೋಕೆ ಹೋದ್ರೇ 1 ಲಕ್ಷವರೆಗೂ ಕೇಳ್ತಾರೆ, 120ವರೆಗೂ ಕೇಳ್ತಾರೆ. ಇದಕ್ಕೆಲ್ಲ ಏನು ಯೂಸ್ ಮಾಡಿದ್ದೀರಾ? ಓಕೆ, ವಾಟರ್ ಪ್ರೂಫ್. ಮತ್ತೆ ವುಡ್ ಯಾವ್ದಿದು? ಬರೀ ನೀರು ಬೀಳ್ತಾ ಇರುತ್ತೆ. ಸೂಪರ್ ಸೂಪರ್. ಹೈ ಕ್ವಾಲಿಟಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಎಲ್ಲ ಕಂಪ್ಲೀಟ್ ನೀಮ್ ವುಡ್ಡು. ಇಲ್ಲೂ ಕೂಡ ಚಿಕ್ಕದಾಗಿ ಕ್ಯಾಬಿನೆಟ್ ತರ ಮಾಡಿದ್ದಾರೆ ನೋಡಿ. ಈಚೆ ಹಾಲಲ್ಲಿ ಬರೋ ಥರ. ಹಿಂದೆ ಇರೋದು ಪೇಂಟಿಂಗ್, ಇದು ವಾಲ್ ಪೇಪರ್ ಅಲ್ವಾ? ಹಾಂ, ಸೂಪರ್. ಹಾಲಲ್ಲಿ ಮಾತ್ರ ಸೂಪರ್ ಆಗಿರೋ ಪೇಂಟಿಂಗ್ ಮಾಡಿಸಿದ್ದಾರೆ. ಇದೆಲ್ಲ ಯೂಶಲಿ ನೀವೇನು ನೋಡ್ತೀರಾ ವಾಲ್ ಪೇಪರ್ಸೇ ಬರುತ್ತೆ ಇದೆಲ್ಲ. ಆಮೇಲೆ ನೋಡಿ ಕಬೋರ್ಡ್ಸ್ ಎಲ್ಲ ಮತ್ತು ಡ್ರಾಯರ್ಸ್ ಇದೆ, ನಿಮಗೆ ಲಾಕಿಂಗ್ ಸಿಸ್ಟಮ್ ಇದೆ. ಆಮೇಲೆ ಮಿರರ್ ಕೂಡ ಬರುತ್ತೆ ನಿಮಗೆ. ಡ್ರೆಸ್ಸಿಂಗ್ ಟೇಬಲು ಒಳಗಡೆ ಕೂಡ ನೋಡಿ ಎಲ್ಲ ಕಂಪ್ಲೀಟ್ ವರ್ಕ್ ಆಗಿದೆ. ಈಗ ನೀವು ಬಂದ್ರೂ ಇದನ್ನು ಆಕ್ಯುಪೈ ಮಾಡ್ಕೊಬೋದು, ರೆಡಿ ಟು ಆಕ್ಯುಪೈ. ಸೊ ಈಗ ನಾವು ನೋಡಿದ್ದು ಇಷ್ಟೊತ್ತು ಗ್ರೌಂಡ್ ಫ್ಲೋರು. ಹಾಂ, ಇದು ಬಾತ್ರೂಮ್ ಇದೆ. ಬಾತ್ರೂಮು ನೋಡಿ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ. ಬಾತ್ರೂಮ್ ಎಲ್ಲ ಬಾತ್ರೂಮ್ಸು ಕಂಪ್ಲೀಟ್ A to Z ಸೆಟಪ್ ಆಗಿದೆ ಬಾತ್ರೂಮಲ್ಲಿ. ಹಿಂದ್ಗಡೆ ಗ್ರಾನೈಟ್ ಟೈಲ್ಸ್, ಇದು ಟೈಲ್ಸ್ ಯೂಸ್ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನೀವು ವಾಷಿಂಗ್ ಮಿಷಿನ್ನು ಅಥವಾ ವಾಷಿಂಗ್ ಮಿಷಿನ್ನು ಎಲ್ಲ ಇಟ್ಕೊಬೋದು. ಸೊ ನೆಕ್ಸ್ಟ್ ಇವಾಗ ನಾವು ಮೇಲೆ ಡೂಪ್ಲೆಕ್ಸ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಇದು ನಿಮಗೆ ಸೆಕೆಂಡ್ ಫ್ಲೋರ್ ಬರುತ್ತೆ. ಓಕೆ, ಇದು ಮಾಸ್ಟರ್ ಬೆಡ್. ಮೇಲೆ ಇನ್ನೊಂದು ಟೆರೇಸ್ ಅಟ್ಯಾಚ್ ಆಗುತ್ತಾ? ಹಾಂ, ಟೆರೇಸ್ ಎಂಟ್ರೆನ್ಸು. ಹಿಂಗಿಂದ ನೀವು ಮೇಲೆ ಹೋದರೆ ಓಕೆ. ಇಲ್ಲಿ ಎಂಟರ್ ಆಗಿದ ತಕ್ಷಣ ನಿಮ್ಗೆ ಏನು ಸಿಗ್ತಿದೆ? ಇದು ಕೂಡ ಮಾಸ್ಟರ್ ಬೆಡ್ರೂಮ್. ಸೂಪರ್ ಸೂಪರ್. ನೋಡಿ ಹೇಗಿದೆ ಮೇಲೆಲ್ಲ. ಇದಕ್ಕೂ ಲೈಟಿಂಗ್ಸ್ ಮಾಡಿಸಿದ್ದಾರೆ. ಓಕೆ, ಸೊ ಇದಕ್ಕೂ ಎಲ್ಲ ವಾಲ್ ಪೇಪರ್ಸ್ ಮಾಡಿಸ್ಬಿಟ್ಟಿದ್ದೀರಾ. ಏನು ಕೆಲಸ ಕಂಪ್ಲೀಷನ್ ಇಲ್ಲ, ಎಲ್ಲ ಮುಗಿದ್ಬಿಟ್ಟಿದೆ. ಹೌದು, ನೀವು ಬರ್ತಾ ಇದ್ರೆ ರೆಡಿ ಟು ಆಕ್ಯುಪೆನ್ಸಿ. ನೀವೇನೋ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಿಸ್ಬೇಕು, ಕಂಪ್ಲೀಟ್ ಮಾಡಿಸ್ಬೇಕು ಏನಿಲ್ಲ. ಬಂದು ನಿಮ್ಮ ಸಾಮಾನ ಶಿಫ್ಟ್ ಮಾಡಿಕೊಂಡು ಮನೆಗೆ ಗುರುಪ್ರವೇಶ ಮಾಡೋದಷ್ಟೇ. ಎಲ್ಲ ಇವರೇ ಕಂಪ್ಲೀಟಾಗಿ ಸೆಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ಇದಕ್ಕೂ ನಿಮಗೆ ಕಬೋರ್ಡ್ಸು, ಮಿರರ್ಸು, ಲೈಟಿಂಗ್ಸು, ವಾಲ್ಪೇಪರ್ಸು ಎಲ್ಲ ಬರುತ್ತೆ. ಅಟ್ಯಾಚ್ಡ್ ಬಾತ್ರೂಮ್ ಇದೆ ನೋಡಿ. ಆ್ಯಂಡ್ ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ, ಸ್ಪೇಸ್ ಕೊಟ್ಬಿಟ್ಟು. ಬೇರೆ ಕಡೆ ಮಾಡೋ ಥರ ಚಿಕ್ಕ ಪಕ್ಕದಾಗಿಲ್ಲ ಬಾತ್ರೂಮು, ಫುಲ್ ದೊಡ್ಡದಾಗಿ ಬರುತ್ತೆ ಇದು. ನೀವು ಮಾಸ್ಟರ್ ಬೆಡ್ರೂಮಿಂದ ಈಚೆ ಹೋದರೆ ಪಾರ್ಟಿ.
ವಾಷಿಂಗ್ ಮಿಷಿನ್ ಬಿಟ್ಟು ಇದು ಮಾಡಿದ್ವಿ, ಮೇಲೆ ಟೆರೆಸ್ ಅಲ್ಲೂ ಮಾಡಿದ್ವಿ. 2x1 ನಾವು ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು ಮೇಡಮ್. ಸೂಪರ್ ಸೂಪರ್. ಸೊ ನೋಡಿ, ಇದನ್ನು ಇಲ್ಲ ಅಂದರೆ ನೀವೇನೋ ಪಾರ್ಟಿ ಮಾಡೋದಕ್ಕೋ, ಸೋಫಾ ಇಡೋದಕ್ಕೆ, ಪ್ಲ್ಯಾಂಟ್ಸ್ ಇಡೋದಕ್ಕೆ, ಏನು ಬೇಕಾದರೂ ಯೂಸ್ ಮಾಡ್ಕೊಬೋದು. ಅವರು ಟಿ ವಿ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇದು ಬಂದು ಹಾಂ ಓಕೆ. ಇಲ್ಲಿ ಒಂದು ಅಂದರೆ ಇಲ್ಲಿಗೆ ಟೋಟಲ್ 3 ರೂಮ್ಸ್ ಬರ್ತಿದೆ. ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಒಂದು ಹಾಲು, ಕಿಚನ್, ಪೂಜೆ ರೂಮು, ಒಂದು ಬೆಡ್ರೂಮ್, ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು 12 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿ ಇದೆ ವಿತ್ ಬಾಲ್ಕನಿ ಅಟ್ಯಾಚ್ಡ್. ಓಕೆ ನೋಡಿ, ಇದು ಎಲ್ಲ ಹೀಗೆ ಇದೆ. ಆಮೇಲೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ, ಸೇಮ್ ಮಾಡೆಲು. ಬಟ್ ಇಲ್ಲಿ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ. ಓಪನ್ ಮಾಡಿಬಿಡಿ. ಓಕೆ, ಸೊ ಇಲ್ಲಿ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಬರುತ್ತೆ. ಚೇರು, ಗ್ರೀನರಿ ಎಲ್ಲ ಸೆಟಪ್ ಮಾಡ್ಕೊಬೋದು ಇಲ್ಲಿ ನೀವು, ಅಥವಾ ಪ್ಲ್ಯಾಂಟ್ಸ್ ಕೂಡ ಇಟ್ಕೊಬೋದು. ಎಲ್ಲ ಜಿಂದಲ್ ಸ್ಟೈನ್ಲೆಸ್ ಸ್ಟೀಲು. ಏನು ಎಲ್ಲ ಸೂಪರ್ ಕ್ವಾಲಿಟಿನೇ ಯೂಸ್ ಮಾಡಿ, ಯಾವುದು ಲೋ ಕ್ವಾಲಿಟಿ ಇಲ್ಲ. ಓಕೆ, ಜಿಂದಲ್ ಸ್ಟೈನ್ಲೆಸ್ ಸ್ಟೀಲು ಮತ್ತು ಟಫ್ ಆ್ಯಂಡ್ ಗ್ಲಾಸ್ ಇದೆಲ್ಲ ಸೂಪರ್ ಆಗಿದೆ ನೋಡಿ. ಇಲ್ಲಿಂದ ನಿಮಗೆ ಬಾಲ್ಕನಿ ವ್ಯೂ ಬರುತ್ತೆ. ಬಾಲ್ಕನಿ ದೊಡ್ಡದಾಗಿದೆ, ಸೊ ಗಿಡಗಳನ್ನೆಲ್ಲ ನೀವು ಇಟ್ಕೊಬೋದು. ಆ್ಯಂಡ್ ನೋಡೋದಕ್ಕೆ ನೋಡಿ, ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಬರೀ ನೋಡಿ, ಅಕ್ಕಪಕ್ಕ ಎಲ್ಲ ಫುಲ್ ಮನೆಗಳಿದೆ. ಪ್ರೈಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ವಿಡಿಯೋನ ನಿಮಗೆ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ ಏನೇನೆಲ್ಲ ಇದೆ ಅಂತ. ಬನ್ನಿ, ಮೇಲೆ ಒಂದು ಇಲ್ಲಿಂದ ಹೋದರೆ ನಿಮಗೆ ಟೆರೇಸ್ ಅಟ್ಯಾಚ್ಮೆಂಟು. ಇಲ್ಲೂ ಕೂಡ ಲೈಟಿಂಗ್ಸ್ ಇದೆ, ನೋಡಿಬಿಡಿ ಅದನ್ನು ಕೂಡ ಹೇಗಿದೆ. ನಾನು ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ, ಸೊ ದಟ್ ನಿಮಗೆ ಹೆಲ್ಪ್ ಆಗಲಿ. ಕಂಪ್ಲೀಟ್ ಮನೆ ತೋರಿಸಿರ್ತೀನಿ. ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಬಂದು ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ಪ್ರೈಸಸ್ ಎಲ್ಲ ಏನಿದೆ, ನೆಗೋಸಿಯೇಷನ್ ಕೂಡ ಇರುತ್ತೆ. ನನ್ನ ಪೇಜ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾ ಇರೋರಿಗೆ ಮಾತ್ರ ಏನು ಪ್ರೈಸ್ ಇದೆ, ಡಿಸ್ಕೌಂಟ್ ಎಲ್ಲ ಎಷ್ಟಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಇದು ನಿಮಗೆ ಲಾಕ್ ಬರುತ್ತೆ, ಬಾಗಿಲು ಇಲ್ಲಿ ಲಾಕ್ ಮಾಡ್ಕೊಬೋದು ನೀವು. ಓಕೆ, ದ ಲಾಸ್ಟ್ ಒನ್ ಇಸ್ ಅ ಟೆರೇಸ್ ಪಾರ್ಟ್. ಟೆರೇಸು ನೀವು ನೋಡ್ಬೋದು. ಇಲ್ಲಿ ಬಟ್ಟೆ ಒಗೆಗೆಲ್ಲ ಹಾಕಿದ್ದೀರಲ್ಲ, ವಾಟರ್ ಕನೆಕ್ಟಿವಿಟಿ ಇದೆಯಾ? ಹಾಂ, ಇಲ್ಲೂ ಕೂಡ ನಿಮಗೆ ನಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ. ಹ್ಯಾಂಗರ್ ಹಾಕೊಬೋದು. ಆ್ಯಂಡ್ ಡ್ರಮ್ಮು, ವಾಟರ್ ಪೈಪು, ಲೈನ್ಸು ಎಲ್ಲ ರೆಡಿ ಆಗಿಬಿಟ್ಟಿದೆ. CMC ವಾಟರಾ? ಓಕೆ, ಸೂಪರ್. ಮತ್ತೆ ಎಲೆಕ್ಟ್ರಿಸಿಟಿ ಎಲ್ಲ ಹೇಗೆ? ಎಲೆಕ್ಟ್ರಿಸಿಟಿ ಕೂಡ ಎಲೆಕ್ಟ್ರಿಸಿಟಿ. ಓಕೆ, ಮತ್ತು ಇಲ್ಲಿಂದ ನಿಮಗೆ ತೋರಿಸ್ಬಿಡ್ತೀನಿ ಅಕ್ಕಪಕ್ಕ ಮನೆಗಳೆಲ್ಲ ಹೇಗಿದೆ ಅಂತ. ಫುಲ್ಲು ಮನೆಗಳಿದೆ, ಏನೂ ಭಯ ಪಡೋದು ಬೇಕಾಗಿಲ್ಲ. ಎಲ್ಲಿ ನೋಡಿದ್ರು ನಿಮ್ಗೆ ಬರೀ ಮನೆಗಳೇ ಕಾಣಿಸುತ್ತೆ. ಸೊ ಇಲ್ಲಿ ನೀವು ಸೋಲಾರ್ ಬೇಕಾದರೂ ಹಾಕ್ಸ್ಕೊಬೋದು. ಸೋಲಾರ್ ಪಾಯಿಂಟ್ ಎಲ್ಲ ಇದೆಯಾ? ಹಾಂ, ಸೊ ಸೋಲಾರ್ ಬೇಕಾದರೂ ಇಲ್ಲಿ ಹಾಕ್ಸ್ಕೊಬೋದು. ಓಕೆ. ಸೊ ಫ್ರೆಂಡ್ಸ್, ಈಗ ಈ ಮನೆ ಟೂರು ಹೇಗಿದೆ ಅನ್ನೋದನ್ನ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈಗ ಪ್ರೈಸಿಂಗ್ ಎಲ್ಲ ಹೇಗಿದೆ ತಿಳಿಸ್ಕೊಡ್ತೀನಿ. ಸೊ ಪ್ರೈಸಿಂಗ್ ಎಲ್ಲ ಹೇಗೆ ಈಗ? ರೇಟ್ ಬಂದ್ಬಿಟ್ಟು 1,20,00,000. ನಿಮ್ಮ ಕಡೆಯಿಂದ ಬಂದರೆ ಕಸ್ಟಮರ್ ಕಡೆಯಿಂದ ಬಂದ್ಬಿಟ್ಟು ನೆಗೋಷಿಯೇಷನ್ ಮಾಡ್ಕೊಡ್ತೀರಾ. ಸೊ ಕೋಟ್ ಮಾಡ್ತಾ ಇರೋದು 1,20,00,000. ನನ್ನ ಪೇಜ್ ಕಡೆಯಿಂದ ಕಾವೇರಿ ಬ್ಲಾಗರ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ಕೊಂಡು ಬರ್ತಿದ್ರೆ ಇನ್ನು ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಿಮಗೆ ಸಿಗ್ತಿದೆ. ಸೊ ಇದು ಕನ್ವರ್ಷನ್ ಖಾತೆ ಎಲ್ಲ ಹೇಗೆ ಬರುತ್ತೆ? ಬಂದ್ಬಿಟ್ಟು ನಗರಸಭೆ ಬಂದು ಇದೆ, ನಗರಸಭೆ ಟ್ಯಾಕ್ಸ್ ಎಲ್ಲ ಪೇ ಮಾಡಿದ್ವಿ. ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಮತ್ತೆ ಟ್ಯಾಕ್ಸ್ ಪೇ ಎಲ್ಲ ಆಗಿದೆ. ಅವ್ರು ಬಂದ್ರೆ ನೀವು ಜಸ್ಟ್ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಏನು ಅಮೌಂಟ್ ಇದೆಯೋ ಅದನ್ನ ಪೇ ಮಾಡಿ ಪರ್ಚೇಸ್ ಮಾಡಿ. ಮತ್ತೆ ಲೋನ್ ಆಪ್ಷನ್ ಎಲ್ಲ ಹೇಗೆ? ಲೋನ್ ಆಪ್ಷನ್ ಎಲ್ಲ ಇದೆ. ಲೋನ್ ಆಪ್ಷನ್ ಎಲ್ಲ ಸಿಗುತ್ತೆ, ಕ್ಯಾಂಟೀನ್ ಎಲ್ಲ ಸಿಗುತ್ತೆ. ಅಪ್ ಟು 80% ವರೆಗೂ ಲೋನ್ ಸಿಗುತ್ತೆ. 80% ವರೆಗೂ ಲೋನ್ ಸಿಗ್ತಾ ಇದೆ. ಓಕೆ, ಜಸ್ಟ್ 20% ಏನಿದೆ ಅದನ್ನ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ದೇ ಆದ ಸ್ವಂತ ಮನೆಗೆ ಬಂದು ಸೇರ್ಕೊಬಹುದು. ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ನ ಯೂಸ್ ಮಾಡಿದ್ದಾರೆ. ಏನೋ ಬಿಸ್ನೆಸ್ಗೆ ಸೆಲ್ಲಿಂಗ್ ಮಾಡ್ತಾ ಇರೋದು ಅಂತ ಎಂತೆಂಥದೋ ಪ್ರಾಡಕ್ಟ್ ಆಗ್ತಾ ಇಲ್ಲ. ನಾವು ಸ್ವಂತಕ್ಕೆ ಯಾವ ತರ ಪ್ರಾಡಕ್ಟ್ ಯೂಸ್ ಮಾಡ್ತಿರೋ ಅದೇ ತರ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಮನೆನ ಕಟ್ಟಿದ್ದಾರೆ. ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಮೇಲೆ ಬರ್ತಾ ಇರುತ್ತೆ. ಕಾಲ್ ಮಾಡ್ಕೊಂಡು ನೀವು ಬಂದು ವಿಸಿಟ್ ಮಾಡಿ. ಆ್ಯಂಡ್ ಮನೆಗಳಂತೂ ಇವ್ರ ಹತ್ರ ವಿಡಿಯೋ ಮಾಡಿದಾಗೆಲ್ಲ ಬೇಗ ಸೆಲ್ ಆಗಿ ಹೋಗ್ಬಿಡುತ್ತೆ. ಸೊ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಆದಷ್ಟು ಬೇಗ ಬನ್ನಿ. ಲೇಟಾಗಿ ಏನಾದರೂ ಬರ್ತಾ ಇದ್ರೆ ಖಂಡಿತ ಹೌಸು ಸೇಲ್ ಆಗಿಬಿಟ್ಟಿರುತ್ತೆ. ಸೊ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಆ್ಯಂಡ್ ಮನೆಗಿನ ಪೇಜ್ನ ಫಾಲೋ ಮಾಡ್ಕೊಂಬಂದು ತೋರಿಸಿ ಡಿಸ್ಕೌಂಟ್ ಸಿಗುತ್ತೆ. ಕೊಡ್ತೀರಲ್ಲ? ಖಂಡಿತ ಕೊಡಬೇಕು. ಓಕೆ, ನಮ್ಮ ವೀಕ್ಷಕರು ಅಷ್ಟೇ ಬರ್ತಾರೆ. ಸೊ ಫಸ್ಟ್ ಯಾರು ಬರ್ತೀರೋ ಅವ್ರಿಗೆ ಮನೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ನನಗೂ ತುಂಬಾ ಇಷ್ಟ ಆಯ್ತು. ಲೊಕೇಶನ್ ಕೂಡ ತುಂಬಾ ಆಕ್ಸೆಸಿಬಲ್ ಆಗಿದೆ. ಲೊಕೇಶನ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದೆ. ಇಲ್ಲಿ 1.5 ಕಿಲೋಮೀಟರ್, 400 ಮೀಟರ್ ಬಂದ್ಬಿಟ್ಟು 2 ಕಿಲೋಮೀಟರ್ ಆಗುತ್ತೆ. ಐಕೆ 400 ಮೀಟರ್ ನಿಯರ್ ಬೈ. ಐಕೆ 400 ಮೆಟ್ರೋ ಜಸ್ಟ್ 1.5 ಕಿಲೋಮೀಟರ್ಸ್.
ಐಕಿಯ ಪ್ರೆಸ್ಟೀಜ್ ಬಂದ್ಬಿಟ್ಟು 1.5 ಐಕಿಯ 400 ಮೀಟರ್ ಬಂದ್ಬಿಟ್ಟು ನಿಮಗೆ 2 ಕಿಲೋಮೀಟರ್ ಈಗೆಲ್ಲ 400 ಮೀಟರ್ ಇದು 3 ಮೀಟರ್ ಬಂದ್ಬಿಟ್ಟು ಓಪನ್ ಆಗಿದೆ. ಇಲ್ಲಿ BSL ಎಕ್ಸಿಬಿಷನ್ ಇದೆ ಮೇಡಮ್, ಅದು ಬಂದ್ಬಿಟ್ಟು 1 ಕಿಲೋಮೀಟರ್ ಅಷ್ಟೇ, 1 ಮೀಟರ್ ಸ್ಟೇಷನ್ ಓಪನ್ ಆಗಿದೆ. ಜಸ್ಟ್ ಯೋಚನೆ ಮಾಡಿ, ನಾಗಸಂದ್ರ ಐಕೆ ಜಸ್ಟ್ 1.5 ಕಿಲೋಮೀಟರ್ಸ್ ಇಂದ 2 ಕಿಲೋಮೀಟರ್ಸ್ ಒಳಗೆ ಅಂದ್ರೆ ಎಷ್ಟು ಆಕ್ಸೆಸಿಬಿಲಿಟಿ ಲೊಕೇಶನ್ ಅಲ್ಲಿ ಈ ಹೌಸಸ್ ನ ಬಿಲ್ಡ್ ಮಾಡಿದ್ದಾರೆ ಅಂತ. ಖಂಡಿತ ಮಿಸ್ ಮಾಡ್ಕೊಂಬೇಡಿ. 80% ನಿಮ್ಗೆ ಲೋನ್ ಕೂಡ ಸಿಗ್ತದೆ. ಬೇಗ ಬಂದು ನಿಮ್ದು ಆಗಿಸ್ಕೊಳ್ಳಿ. ಥ್ಯಾಂಕ್ ಯು.